ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದಂತ ಬಿಜೆಪಿ, ಮೋದಿ ತಂತ್ರಕ್ಕೆ ಮಕಾಡೆ ಮಲಗಿದಂತ ದೀದಿಯ ಟಿಎಂಸಿ, ಮಮತಾ ಕೋಟೆಯಲ್ಲಿ ಕಮಲದ ಓಂಕಾರ ಬರೆದಂತ ಪ್ರಧಾನಿ ನರೇಂದ್ರ ಮೋದಿ, 10 ವರ್ಷಗಳ ನಿರಂತರ ಹೋರಾಟಕ್ಕೆ ಬಿಜೆಪಿ ವಶವಾದಂತ ಬಂಗಾಳ, 3 ಅವಧಿಗೆ ಮುಖ್ಯಮಂತ್ರಿಯಾಗಿ ಆ ಒಂದು ರಾಜ್ಯವನ್ನ ಆಳಿದಂತ ದೀದಿ ಈಗ ಸೋತಿದ್ದಾರೆ. ವಂಗನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೇರಿದೆ. ಸತತ 2ನೇ ಬಾರಿಗೆ ಮಮತಾಗೆ ಸುವೇಂದು ವಿರುದ್ಧ ಸೋಲಾಗಿದೆ. ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ಎದುರು ಹೀನಾಯ ಸೋಲು ಕಂಡಿದ್ದಾರೆ. ತಮ್ಮ ಭದ್ರಕೋಟೆಯಲ್ಲಿ ಸ್ಥಾನ ಉಳಿಸಿಕೊಳ್ಳುವಲ್ಲಿ ಮಮತಾ ವಿಫಲರಾಗಿದ್ದಾರೆ. ಬಂಗಾಳದ ಸಿಎಂ ಆಗುವತ್ತ ಸುವೇಂದು ಅಧಿಕಾರಿ ಈಗ ದಾಪುಗಾಲಿಟ್ಟಿದ್ದಾರೆ. ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್ ಕೂಡ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ಕೊಡ್ತಾ ಇದ್ದಾರೆ. ನೋಡಿ, ಸಮೀಕ್ ಭಟ್ಟಾಚಾರ್ಯ ಬಂಗಾಳದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಪ್ರಸ್ತುತ. ಆದರೆ ಅವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಇನ್ನು RSS ನಲ್ಲಿ ಬಹಳ ಪ್ರಭಾವ ಹೊಂದಿದ್ದಾರೆ ಇವರು. ಇವರು ವಿವಿಧ ಸಮುದಾಯಗಳಲ್ಲಿ ಪಕ್ಷವನ್ನ ಬೇರೂರೋದಕ್ಕೆ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ದಿಲೀಪ್ ಘೋಷ್ ಅವ್ರ ಬಗ್ಗೆ ನಾವು ನೋಡೋದಾದ್ರೆ ಬಿಜೆಪಿಯ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷರಾಗಿದ್ದವರು ಇವರು. ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡಿದವರು. ಇವರ ನಾಯಕತ್ವದಲ್ಲಿ ಬಿಜೆಪಿ 2019ರ ಲೋಕಸಭೆ ಮತ್ತು 2021ರ ವಿಧಾನಸಭೆಯನ್ನ ಮುನ್ನಡೆಸಿದ್ರು. ಬಂಗಾಳದಲ್ಲಿ ಬಿಜೆಪಿ ಹಾಗಾದ್ರೆ ಈ ಬಾರಿ ಗೆಲ್ಲೋದಕ್ಕೆ ಕಾರಣ ಏನು? ದೀದಿ ಅವ್ರು ಸೋಲೋದಕ್ಕೆ ಏನ್ ಕಾರಣಗಳಾಯ್ತು? ಒಂದು ದೀರ್ಘಕಾಲ ಆಳ್ವಿಕೆ ನಡೆಸಿದಂತ ಟಿಎಂಸಿ ವಿರುದ್ಧ ಜನರಲ್ಲಿ ಒಂದು ಅಸಮಾಧಾನ ಹುಟ್ಕೊಂಡಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು, ಬಿಜೆಪಿಯ ಭರವಸೆಗಳು ಗಮನ ಸೆಳೆದಿವೆ ಜನರನ್ನ. ಅಮಿತ್ ಶಾ ಸೇರಿದಂತೆ ವಿವಿಧ ನಾಯಕರ ಅಬ್ಬರದ ಪ್ರಚಾರಗಳು ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ಹಲವು ವರ್ಷಗಳಿಂದ ಬಂಗಾಳದಲ್ಲಿ ತಳಮಟ್ಟದಲ್ಲಿ ಬಿಜೆಪಿ ಸಂಘಟನೆ ಮಾಡಿತ್ತು. ಬಂಗಾಳದಲ್ಲಿದ್ದಂಥ ಎಡಪಂಥೀಯ ಚಿಂತನೆಗಳನ್ನ ಬಲಪಂಥೀಯವಾಗಿ ಬದಲಾವಣೆ ಮಾಡೋದ್ರಲ್ಲಿ ಸಕ್ಸಸ್ ಕಂಡಿದ್ದಾರೆ. ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳು, ಧನಾತ್ಮಕ ಅಭಿಪ್ರಾಯಗಳು ಕೂಡ ಇಲ್ಲಿ ಜನರ ಗಮನ ಸೆಳೆದಿವೆ. ಹಾಗಾದ್ರೆ ದೀದಿ ಸೋಲಿಗೆ ಕಾರಣ ಏನು? ಟಿಎಂಸಿಗೆ 15 ವರ್ಷಗಳಿಂದ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿತ್ತು. ಜನರಿಗೆ ಹೊಸ ಮುಖಗಳನ್ನ ನೋಡುವಂತ ಬಯಕೆ ಇದ್ದೇ ಇತ್ತು. ಹಾಗಾಗಿ ನೆಕ್ಸ್ಟ್ ಆಪ್ಷನ್ ಆಗಿ ಬಿಜೆಪಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಟಿಎಂಸಿ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು, ಕಾನೂನು ವ್ಯವಸ್ಥೆಯ ಕುರಿತು ಜನರಲ್ಲಿ ಆತಂಕ ಹೆಚ್ಚಾಗಿತ್ತು. ಆಂತರಿಕ ಭಿನ್ನಾಭಿಪ್ರಾಯಗಳು, ಪಕ್ಷದ ಒಳಗಿನ ಗೊಂದಲಗಳು, ಜೊತೆಗೆ ಏಟಿಗೆ ಎದುರೇಟು ಎನ್ನುವ ಕೇಂದ್ರ ಸರ್ಕಾರದ ತಂತ್ರಗಾರಿಕೆ, ಇದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ಹೀಗಾಗಿ ದೀದಿ ಸೋತಿದ್ದಾರೆ. ಬಿಜೆಪಿ ಗೆಲುವನ್ನ ಕಂಡಿದೆ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾರು ಸಿಎಂ ಆಗ್ತಾರೆ, ಜೊತೆಗೆ ಜನರ ಅನೇಕ ಸಂಕಷ್ಟಗಳಿವೆ ಇಲ್ಲಿ. ಮತ್ತೆ ಕಾನೂನಿಗೆ ಸಂಬಂಧಪಟ್ಟಂತೆ ಜನರಿಗೊಂದು ಆತಂಕ ಇದೆ. ಆಗಾಗ ಕಹಿ ಘಟನೆಗಳಾಗುತ್ತಲ್ಲ, ಹಾಗಾಗಿ ನೋಡೋಣ ಬದಲಾವಣೆ ಆಗುತ್ತಾ ಅಂತ.